ಕುವೆಂಪು ಅವರು ಬರೆದ ಈ ಸಾಲು, ಓ ನನ್ನ ಚೇತನ ಆಗುನಿಯ ನಿಕೇತನ. ಈ ಮಲೆನಾಡಿನಲ್ಲಿ ನನಗೆ ತುಂಬ ಇಷ್ಟವಾಗೋ ಜಾಗಗಳಲ್ಲಿ ಒಂದು ಈ ಕವಿಮನೆ. ಪ್ರತಿ ಸಲ ಈ ಕುಪ್ಪಳ್ಳಿಯ ಕವಿಮನೆಯಲ್ಲಿ ಕಾಲಿಟ್ಟ ತಕ್ಷಣ ಸಮಯ ನಿಧಾನವಾಗಿ ಸಾಗ್ತಿದೆ ಅಂತ ಅನ್ಸುತ್ತೆ. ಸುತ್ತಲೂ ಹಸಿರಿನ ಕಾಡು, ಬೀಸುವ ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿ ಇವೆಲ್ಲವೂ ಸೇರಿ ಪ್ರಕೃತಿಯೇ ಒಂದು ಕವಿತೆ ಹಾಡುತ್ತಿರುವ ಅನುಭವ ಕೊಡುತ್ತೆ. ಇದೇ ಪರಿಸರದಲ್ಲಿ ಬೆಳೆದವರೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಬಹುಶಃ ಈ ಕಾಡು ಅವರಿಗೆ ಪದಗಳನ್ನು ಕೊಟ್ಟಿರ್ಬೋದು, ಈ ಗಾಳಿಯೇ ಆಲೋಚನೆಗಳನ್ನು ಕಲಿಸಿರ್ಬೋದು, ಈ ಮಣ್ಣೆ ಜೀವನದ ಅರ್ಥವನ್ನು ತಿಳಿಸಿರ್ಬೋದು. ಅದಕ್ಕೆ ಅವರು ಬರೆದ ಈ ಸಾಲು, ಓ ನನ್ನ ಚೇತನ ಆಗುನಿಯ ನಿಕೇತನ. ನಾವೆಲ್ಲ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಹಣ ಸಂಪಾದಿಸಬೇಕು, ಹೆಸರು ಮಾಡಬೇಕು ಅಂತ ಓಡ್ತಾನೆ ಇರ್ತೀವಿ. ಆದರೆ ಆ ಓಟದಲ್ಲಿ ನೆಮ್ಮದಿಯನ್ನೇ ಕಳ್ಕೊಬಿಡ್ತೀವಿ. ಸಣ್ಣ ಮಾತಿಗೂ ಕೋಪ, ಸಣ್ಣ ವಿಷಯಕ್ಕೂ ಬೇಸರ, ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್, ಇನ್ನಷ್ಟು ಬೇಕೆನ್ನುವ ಆಸೆ. ಆದರೆ ಈ ಪ್ರಕೃತಿಯನ್ನು ನೋಡಿದಾಗ ಮರಗಳು ಎಲ್ರಿಗೂ ನೆರಳು ಕೊಡುತ್ತೆ, ಗಾಳಿ ಎಲ್ರಿಗೂ ಒಂದೇ ರೀತಿ ಬೀಸುತ್ತೆ, ಈ ಮಳೆ ಎಲ್ರ ಮೇಲೂ ಒಂದೇ ರೀತಿ ಸುರಿಯುತ್ತೆ. ಈ ಪ್ರಕೃತಿಗೆ ಅಹಂಕಾರ ಗೊತ್ತಿಲ್ಲ, ಸ್ವಾರ್ಥ ಗೊತ್ತಿಲ್ಲ, ಹೋಲಿಕೆ ಗೊತ್ತಿಲ್ಲ. ಬಹುಶಃ ಅದಕ್ಕೆ ಕುವೆಂಪು ಅವರು ಮನಸ್ಸನ್ನ ಪ್ರಕೃತಿಯಂತೆ ವಿಶಾಲವಾಗಿಡು ಅಂತ ಹೇಳ್ತಾರೆ. ಈ ಸ್ಥಳ ಜೀವನಕ್ಕೆ ಬೇಕಾಗುವ ಒಂದು ಮುಖ್ಯ ಪಾಠವನ್ನ ಕಲಿಸುತ್ತೆ. ಅದೇನು ಅಂದ್ರೆ, ದೊಡ್ಡ ಮನೆಯನ್ನು ಕಟ್ಟುವುದು ಸಾಧನೆ ಅಲ್ಲ, ದೊಡ್ಡ ಮನಸ್ಸನ್ನ ಕಟ್ಟುವುದೇ ನಿಜವಾದ ಸಾಧನೆ. ನೀನು ಎಲ್ಲೇ ಇದ್ರೂ ಪ್ರಕೃತಿಯೊಂದಿಗೆ ಬದುಕು, ಮನುಷ್ಯರನ್ನ ಪ್ರೀತಿಸು. ಇವೆಲ್ಲದರ ಅರ್ಥವೇ ಓ ನನ್ನ ಚೇತನ ಆಗುನಿಯ ನಿಕೇತನ.